ಹಾಗಾದರೆ ಈ ಶರಣಾಗತಿ ಎಷ್ಟರ ಮಟ್ಟಿಗೆ ಪ್ರೊಸೀಜರ್ ಫಾಲೋ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಕ್ಸಲ್ ಖೇಲ್ ಸರ್ಕಾರ ಡಲ್ ಅನ್ನುವಂಥದ್ದು ಶರಣಾದರೂ ಕೂಡ ತಮ್ಮ ಆಯುಧಗಳನ್ನು ಒಪ್ಪಿಸಿಲ್ಲ. ಆಯುಧಗಳು ಎಲ್ಲಿದ್ದಾವೆ, ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಬದುಕು ಬಯಸಿದವರು ಬಂದೂಕನ್ನು ಬಚ್ಚಿಟ್ಟಿದ್ದು ಯಾಕೆ? ಪ್ರಾಮಾಣಿಕವಾಗಿ ಅವ್ರು ಶರಣಾಗದೆ ಹೌದಾದ್ರೆ ಶಸ್ತ್ರಾಸ್ತ್ರಗಳನ್ನು ತಂದು ಶರಣಾಗಬೇಕಾಗಿತ್ತಲ್ವಾ? ಬಂದೂಕು ಬಿಟ್ಟಿದ್ದೀವಿ ಅನ್ನೋರು ಆ ಬಂದೂಕನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಲಿಲ್ಲ? ಎಲ್ಲಿಟ್ರು? ಹಾಗಾದರೆ ಕಳ್ಳಾಟ ಆಡ್ತಾ ಇರೋದು ನಕ್ಸಲರ ಅಥವಾ ರಾಜ್ಯ ಸರ್ಕಾರನ? ಯಾರಿಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಯಾರಿಗೋಸ್ಕರ ಈ ಇಡೀ ಆಟ ನಡೀತಾ ಇದೆ? ನಕ್ಸಲರೆಲ್ಲ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಆಯುಧಗಳು ಎಲ್ಲಿದ್ದಾವೆ? ಆಯುಧಗಳನ್ನು ತಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತಲ್ವಾ? ಪೊಲೀಸರಿಗೋ ಗೃಹ ಇಲಾಖೆಗೆ ಒಪ್ಪಿಸ್ಬೇಕಾಗಿತ್ತಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋಂಥ ಗೃಹ ಸಚಿವರ ಬಳಿಯೇ ಇದಕ್ಕೆ ಉತ್ತರನೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಅಂದುಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪೊಲೀಸರು ಹುಡುಕ್ತಾರೆ ಅಂತಂದರು. ಅಂದರೆ ಇನ್ನೂ ಕೂಡ ಅದರಲ್ಲಿ ಕ್ಲಾರಿಟಿನೇ ಇಲ್ಲ. ನಕ್ಸಲರ ಆಯುಧಗಳು ಎಲ್ಲಿದ್ದಾವೆ ಅನ್ನೋದಕ್ಕೆ ಕ್ಲಾರಿಟಿನೇ ಇಲ್ಲ. ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಯಿತು, ಅದಕ್ಕೆ ಸರ್ಕಾರ ಇದೆ. ಆದರೆ ಆಯುಧ ಹುಡ್ಕೋದಕ್ಕೆ, ಆಯುಧ ಎಲ್ಲಿದೆ ಅಂತ ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಬಿಡಬೇಕಾ? ನಕ್ಸಲರು ಬಂದರು ಅಂತ ಇವರು ಪರಿಹಾರ ತೊಗೊಂಡೋಗಿ ಅವ್ರ ಕೈಗೆ ಕೊಡ್ತಾರೆ. ನೀವು ಆಯುಧ ತೊಗೊಂಡು ಬನ್ನಿ ಅಂತ ಯಾಕೆ? ಅವರ ಸಂಪೂರ್ಣ ಸಮಗ್ರ ಆಯುಧ, ಅವರ ಜಾಲ, ಅವರ ನೆಟ್ವರ್ಕ್ ಏನೇನಿದೆ ಎಲ್ಲವನ್ನೂ ಸಹಿತವಾಗಿ ಸರೆಂಡರ್ ಮಾಡಿಸ್ಕೋಬೇಕಲ್ವ? ಇದು ಯಾವ ಥರ ಸರೆಂಡರ್ ಇದು? ಮುಂದಿನ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೆಲ್ಲ ತಂತ್ರ ಮಾಡ್ಕೊಂಡಿದ್ದಾರ ನಕ್ಸಲರು? ಪಶ್ಚಿಮ ಘಟ್ಟ ದಟ್ಟ ಕಾಡಿನೊಳಗೆ ಹಾಗಾದರೆ ಮಣ್ಣಿನಲ್ಲಿ ಹೂತು ಬಂದಿದ್ದಾರಾ ಶಸ್ತ್ರಾಸ್ತ್ರಗಳನ್ನು? ಅವರ ಆಯುಧಗಳನ್ನು ಎಲ್ಲಿಟ್ಟಿದ್ದಾರೆ? AK-47 ಇಟ್ಕೊಂಡು ತಿರುಗ್ತಾ ಇದ್ದಂಥ ನಕ್ಸಲರುಗಳನ್ನು ನೋಡಿದ್ದೀವಿ ನಾವು. ಭೂಮಿಯೊಳಗೆ ಆಯುಧಗಳನ್ನು ಬಚ್ಚಿಟ್ಟು ಬಂದಿದ್ದಾರಾ ಇವರು? ಈಗ ಆಯುಧ ಹುಡುಕಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಳಿಸ್ಬೇಕಾ? ಕಾಮಿಡಿ ಆಗೋಯ್ತಲ್ಲ ಇದು. ಸೊ ಪೊಲೀಸರನ್ನ ಏನಂತ ಅಂದ್ಕೊಂಡಿದ್ದಾರೆ? ಪೊಲೀಸರನ್ನ ವ್ಯಂಗ್ಯ ಆಡ್ತಾ ಇದ್ದಾರಾ ಹಾಗಾದರೆ? ಶೃಂಗೇರಿ, ಕಿಗ್ಗ, ಕೆರೆಕಟ್ಟೆ ಸೇರಿದಂತೆ ವಿವಿಧ ಕಡೆ ಆಯುಧಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕ್ರಿ ಪೊಲೀಸರು ಯಾಕ್ರಿ ಹುಡುಕಾಟ ಮಾಡಬೇಕು? ಇವ್ರನ್ನ ಯಾರು ಶರಣಾಗಿದ್ದಾರೆ ಅವ್ರನ್ನ ನೀವು ಮತ್ತೇನು ವಿಚಾರಣೆ ಮಾಡ್ತಾ ಇರುವಂಥದ್ದು ಸರ್ಕಾರ? ಅವ್ರನ್ನ ಕೂರಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ವ? ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅವ್ರು ತಂದು ಕೊಡ್ಬೇಕಲ್ವ? ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬರೋದು ಎಷ್ಟೊತ್ತಿನ ಕೆಲಸ? ಏನಿದು ಪ್ರಹಸನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಹಾಗಾದರೆ ಈ ಶರಣಾಗತಿ ಎಷ್ಟರ ಮಟ್ಟಿಗೆ ಪ್ರೊಸೀಜರ್ ಫಾಲೋ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಕ್ಸಲ್ ಖೇಲ್ ಸರ್ಕಾರ ಡಲ್ ಅನ್ನುವಂಥದ್ದು ಶರಣಾದರೂ ಕೂಡ ತಮ್ಮ ಆಯುಧಗಳನ್ನು ಒಪ್ಪಿಸಿಲ್ಲ. ಆಯುಧಗಳು ಎಲ್ಲಿದ್ದಾವೆ, ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಬದುಕು ಬಯಸಿದವರು ಬಂದೂಕನ್ನು ಬಚ್ಚಿಟ್ಟಿದ್ದು ಯಾಕೆ? ಪ್ರಾಮಾಣಿಕವಾಗಿ ಅವ್ರು ಶರಣಾಗದೆ ಹೌದಾದ್ರೆ ಶಸ್ತ್ರಾಸ್ತ್ರಗಳನ್ನು ತಂದು ಶರಣಾಗಬೇಕಾಗಿತ್ತಲ್ವಾ? ಬಂದೂಕು ಬಿಟ್ಟಿದ್ದೀವಿ ಅನ್ನೋರು ಆ ಬಂದೂಕನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಲಿಲ್ಲ? ಎಲ್ಲಿಟ್ರು? ಹಾಗಾದರೆ ಕಳ್ಳಾಟ ಆಡ್ತಾ ಇರೋದು ನಕ್ಸಲರ ಅಥವಾ ರಾಜ್ಯ ಸರ್ಕಾರನ? ಯಾರಿಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಯಾರಿಗೋಸ್ಕರ ಈ ಇಡೀ ಆಟ ನಡೀತಾ ಇದೆ? ನಕ್ಸಲರೆಲ್ಲ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಆಯುಧಗಳು ಎಲ್ಲಿದ್ದಾವೆ? ಆಯುಧಗಳನ್ನು ತಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತಲ್ವಾ? ಪೊಲೀಸರಿಗೋ ಗೃಹ ಇಲಾಖೆಗೆ ಒಪ್ಪಿಸ್ಬೇಕಾಗಿತ್ತಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋಂಥ ಗೃಹ ಸಚಿವರ ಬಳಿಯೇ ಇದಕ್ಕೆ ಉತ್ತರನೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಅಂದುಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪೊಲೀಸರು ಹುಡುಕ್ತಾರೆ ಅಂತಂದರು. ಅಂದರೆ ಇನ್ನೂ ಕೂಡ ಅದರಲ್ಲಿ ಕ್ಲಾರಿಟಿನೇ ಇಲ್ಲ. ನಕ್ಸಲರ ಆಯುಧಗಳು ಎಲ್ಲಿದ್ದಾವೆ ಅನ್ನೋದಕ್ಕೆ ಕ್ಲಾರಿಟಿನೇ ಇಲ್ಲ. ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಯಿತು, ಅದಕ್ಕೆ ಸರ್ಕಾರ ಇದೆ. ಆದರೆ ಆಯುಧ ಹುಡ್ಕೋದಕ್ಕೆ, ಆಯುಧ ಎಲ್ಲಿದೆ ಅಂತ ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಬಿಡಬೇಕಾ? ನಕ್ಸಲರು ಬಂದರು ಅಂತ ಇವರು ಪರಿಹಾರ ತೊಗೊಂಡೋಗಿ ಅವ್ರ ಕೈಗೆ ಕೊಡ್ತಾರೆ. ನೀವು ಆಯುಧ ತೊಗೊಂಡು ಬನ್ನಿ ಅಂತ ಯಾಕೆ? ಅವರ ಸಂಪೂರ್ಣ ಸಮಗ್ರ ಆಯುಧ, ಅವರ ಜಾಲ, ಅವರ ನೆಟ್ವರ್ಕ್ ಏನೇನಿದೆ ಎಲ್ಲವನ್ನೂ ಸಹಿತವಾಗಿ ಸರೆಂಡರ್ ಮಾಡಿಸ್ಕೋಬೇಕಲ್ವ? ಇದು ಯಾವ ಥರ ಸರೆಂಡರ್ ಇದು? ಮುಂದಿನ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೆಲ್ಲ ತಂತ್ರ ಮಾಡ್ಕೊಂಡಿದ್ದಾರಾ ನಕ್ಸಲರು? ಪಶ್ಚಿಮ ಘಟ್ಟ ದಟ್ಟ ಕಾಡಿನೊಳಗೆ ಹಾಗಾದರೆ ಮಣ್ಣಿನಲ್ಲಿ ಹೂತು ಬಂದಿದ್ದಾರಾ ಶಸ್ತ್ರಾಸ್ತ್ರಗಳನ್ನು? ಅವರ ಆಯುಧಗಳನ್ನು ಎಲ್ಲಿಟ್ಟಿದ್ದಾರೆ? AK-47 ಇಟ್ಕೊಂಡು ತಿರುಗ್ತಾ ಇದ್ದಂಥ ನಕ್ಸಲರುಗಳನ್ನು ನೋಡಿದ್ದೀವಿ ನಾವು. ಭೂಮಿಯೊಳಗೆ ಆಯುಧಗಳನ್ನು ಬಚ್ಚಿಟ್ಟು ಬಂದಿದ್ದಾರಾ ಇವರು? ಈಗ ಆಯುಧ ಹುಡುಕಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಳಿಸ್ಬೇಕಾ? ಕಾಮಿಡಿ ಆಗೋಯ್ತಲ್ಲ ಇದು. ಸೊ ಪೊಲೀಸರನ್ನ ಏನಂತ ಅಂದ್ಕೊಂಡಿದ್ದಾರೆ? ಪೊಲೀಸರನ್ನ ವ್ಯಂಗ್ಯ ಆಡ್ತಾ ಇದ್ದಾರಾ ಹಾಗಾದರೆ? ಶೃಂಗೇರಿ, ಕಿಗ್ಗ, ಕೆರೆಕಟ್ಟೆ ಸೇರಿದಂತೆ ವಿವಿಧ ಕಡೆ ಆಯುಧಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕ್ರಿ ಪೊಲೀಸರು ಯಾಕ್ರಿ ಹುಡುಕಾಟ ಮಾಡಬೇಕು?
ಇವ್ರನ್ನ ಯಾರು ಶರಣಾಗಿದ್ದಾರೆ ಅವ್ರನ್ನ ನೀವು ಮತ್ತೇನು ವಿಚಾರಣೆ ಮಾಡ್ತಾ ಇರುವಂಥದ್ದು ಸರ್ಕಾರ? ಅವ್ರನ್ನ ಕೂರಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ವಾ? ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅವ್ರು ತಂದು ಕೊಡ್ಬೇಕಲ್ವಾ? ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬರೋದು ಎಷ್ಟೊತ್ತಿನ ಕೆಲಸ? ಏನಿದು ಪ್ರಹಸನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಹಾಗಾದರೆ ಈ ಶರಣಾಗತಿ ಎಷ್ಟರ ಮಟ್ಟಿಗೆ ಪ್ರೊಸೀಜರ್ ಫಾಲೋ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಕ್ಸಲ್ ಖೇಲ್ ಸರ್ಕಾರ ಡಲ್ ಅನ್ನುವಂಥದ್ದು ಶರಣಾದರೂ ಕೂಡ ತಮ್ಮ ಆಯುಧಗಳನ್ನು ಒಪ್ಪಿಸಿಲ್ಲ. ಆಯುಧಗಳು ಎಲ್ಲಿದ್ದಾವೆ, ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಬದುಕು ಬಯಸಿದವರು ಬಂದೂಕನ್ನು ಬಚ್ಚಿಟ್ಟಿದ್ದು ಯಾಕೆ? ಪ್ರಾಮಾಣಿಕವಾಗಿ ಅವ್ರು ಶರಣಾಗದೆ ಹೌದಾದ್ರೆ ಶಸ್ತ್ರಾಸ್ತ್ರಗಳನ್ನು ತಂದು ಶರಣಾಗಬೇಕಾಗಿತ್ತಲ್ವಾ? ಬಂದೂಕು ಬಿಟ್ಟಿದ್ದೀವಿ ಅನ್ನೋರು ಆ ಬಂದೂಕನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಲಿಲ್ಲ? ಎಲ್ಲಿಟ್ರು? ಹಾಗಾದರೆ ಕಳ್ಳಾಟ ಆಡ್ತಾ ಇರೋದು ನಕ್ಸಲರ ಅಥವಾ ರಾಜ್ಯ ಸರ್ಕಾರನ? ಯಾರಿಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಯಾರಿಗೋಸ್ಕರ ಈ ಇಡೀ ಆಟ ನಡೀತಾ ಇದೆ? ನಕ್ಸಲರೆಲ್ಲ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಆಯುಧಗಳು ಎಲ್ಲಿದ್ದಾವೆ? ಆಯುಧಗಳನ್ನು ತಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತಲ್ವಾ? ಪೊಲೀಸರಿಗೋ ಗೃಹ ಇಲಾಖೆಗೆ ಒಪ್ಪಿಸ್ಬೇಕಾಗಿತ್ತಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋಂಥ ಗೃಹ ಸಚಿವರ ಬಳಿಯೇ ಇದಕ್ಕೆ ಉತ್ತರನೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಅಂದುಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪೊಲೀಸರು ಹುಡುಕ್ತಾರೆ ಅಂತಂದರು. ಅಂದರೆ ಇನ್ನೂ ಕೂಡ ಅದರಲ್ಲಿ ಕ್ಲಾರಿಟಿನೇ ಇಲ್ಲ. ನಕ್ಸಲರ ಆಯುಧಗಳು ಎಲ್ಲಿದ್ದಾವೆ ಅನ್ನೋದಕ್ಕೆ ಕ್ಲಾರಿಟಿನೇ ಇಲ್ಲ. ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಯಿತು, ಅದಕ್ಕೆ ಸರ್ಕಾರ ಇದೆ. ಆದರೆ ಆಯುಧ ಹುಡ್ಕೋದಕ್ಕೆ, ಆಯುಧ ಎಲ್ಲಿದೆ ಅಂತ ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಬಿಡಬೇಕಾ? ನಕ್ಸಲರು ಬಂದರು ಅಂತ ಇವರು ಪರಿಹಾರ ತೊಗೊಂಡೋಗಿ ಅವ್ರ ಕೈಗೆ ಕೊಡ್ತಾರೆ. ನೀವು ಆಯುಧ ತೊಗೊಂಡು ಬನ್ನಿ ಅಂತ ಯಾಕೆ ಅವರ ಸಂಪೂರ್ಣ ಸಮಗ್ರ ಆಯುಧ, ಅವರ ಜಾಲ, ಅವರ ನೆಟ್ವರ್ಕ್ ಏನೇನಿದೆ ಎಲ್ಲವನ್ನೂ ಸಹಿತವಾಗಿ ಸರೆಂಡರ್ ಮಾಡಿಸ್ಕೋಬೇಕಲ್ವ? ಇದು ಯಾವ ಥರ ಸರೆಂಡರ್ ಇದು? ಮುಂದಿನ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೆಲ್ಲ ತಂತ್ರ ಮಾಡಿಕೊಂಡಿದ್ದಾರಾ ನಕ್ಸಲರು? ಪಶ್ಚಿಮ ಘಟ್ಟ ದಟ್ಟ ಕಾಡಿನೊಳಗೆ ಹಾಗಾದರೆ ಮಣ್ಣಿನಲ್ಲಿ ಹೂತು ಬಂದಿದ್ದಾರಾ ಶಸ್ತ್ರಾಸ್ತ್ರಗಳನ್ನು? ಅವರ ಆಯುಧಗಳನ್ನು ಎಲ್ಲಿಟ್ಟಿದ್ದಾರೆ? AK-47 ಇಟ್ಕೊಂಡು ತಿರುಗ್ತಾ ಇದ್ದಂಥ ನಕ್ಸಲರುಗಳನ್ನು ನೋಡಿದ್ದೀವಿ ನಾವು. ಭೂಮಿಯೊಳಗೆ ಆಯುಧಗಳನ್ನು ಬಚ್ಚಿಟ್ಟು ಬಂದಿದ್ದಾರಾ ಇವರು? ಈಗ ಆಯುಧ ಹುಡುಕಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಳಿಸ್ಬೇಕಾ? ಕಾಮಿಡಿ ಆಗೋಯ್ತಲ್ಲ ಇದು. ಸೊ ಪೊಲೀಸರನ್ನ ಏನಂತ ಅಂದ್ಕೊಂಡಿದ್ದಾರೆ? ಪೊಲೀಸರನ್ನ ವ್ಯಂಗ್ಯ ಆಡ್ತಾ ಇದ್ದಾರೆ ಹಾಗಾದರೆ? ಶೃಂಗೇರಿ, ಕಿಗ್ಗಾ, ಕೆರೆಕಟ್ಟೆ ಸೇರಿದಂತೆ ವಿವಿಧ ಕಡೆ ಆಯುಧಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕ್ರಿ ಪೊಲೀಸರು ಯಾಕ್ರಿ ಹುಡುಕಾಟ ಮಾಡಬೇಕು? ಇವ್ರನ್ನ ಯಾರು ಶರಣಾಗಿದ್ದಾರೆ ಅವ್ರನ್ನ ನೀವು ಮತ್ತೇನು ವಿಚಾರಣೆ ಮಾಡ್ತಾ ಇರುವಂಥದ್ದು ಸರ್ಕಾರ? ಅವ್ರನ್ನ ಕೂರಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ವಾ? ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅವ್ರು ತಂದು ಕೊಡ್ಬೇಕಲ್ವಾ? ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬರೋದು ಎಷ್ಟೊತ್ತಿನ ಕೆಲಸ? ಏನಿದು ಪ್ರಹಸನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಹಾಗಾದರೆ ಈ ಶರಣಾಗತಿ ಎಷ್ಟರ ಮಟ್ಟಿಗೆ ಪ್ರೊಸೀಜರ್ ಫಾಲೋ ಮಾಡಲಾಗಿದೆ, ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಕ್ಸಲ್ ಖೇಲ್ ಸರ್ಕಾರ ಡಲ್ ಅನ್ನುವಂಥದ್ದು ಶರಣಾದರೂ ಕೂಡ ತಮ್ಮ ಆಯುಧಗಳನ್ನು ಒಪ್ಪಿಸಿಲ್ಲ. ಆಯುಧಗಳು ಎಲ್ಲಿದ್ದಾವೆ, ಶಸ್ತ್ರಾಸ್ತ್ರಗಳು ಎಲ್ಲಿದ್ದಾವೆ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ. ಬದುಕು ಬಯಸಿದವರು ಬಂದೂಕನ್ನು ಬಚ್ಚಿಟ್ಟಿದ್ದು ಯಾಕೆ? ಪ್ರಾಮಾಣಿಕವಾಗಿ ಅವ್ರು ಶರಣಾಗದೆ ಹೌದಾದ್ರೆ ಶಸ್ತ್ರಾಸ್ತ್ರಗಳನ್ನು ತಂದು ಶರಣಾಗಬೇಕಾಗಿತ್ತಲ್ವಾ? ಬಂದೂಕು ಬಿಟ್ಟಿದ್ದೀವಿ ಅನ್ನೋರು ಆ ಬಂದೂಕನ್ನು ಸರ್ಕಾರಕ್ಕೆ ಯಾಕೆ ಒಪ್ಪಿಸಲಿಲ್ಲ? ಎಲ್ಲಿಟ್ರು? ಹಾಗಾದರೆ ಕಳ್ಳಾಟ ಆಡ್ತಾ ಇರೋದು ನಕ್ಸಲರ ಅಥವಾ ರಾಜ್ಯ ಸರ್ಕಾರನ? ಯಾರಿಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ? ಯಾರಿಗೋಸ್ಕರ ಈ ಇಡೀ ಆಟ ನಡೀತಾ ಇದೆ? ನಕ್ಸಲರೆಲ್ಲ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ, ಆದರೆ ಅವರ ಆಯುಧಗಳು ಎಲ್ಲಿದ್ದಾವೆ? ಆಯುಧಗಳನ್ನು ತಗೊಂಡು ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬೇಕಿತ್ತಲ್ವಾ? ಪೊಲೀಸರಿಗೋ ಗೃಹ ಇಲಾಖೆಗೆ ಒಪ್ಪಿಸ್ಬೇಕಾಗಿತ್ತಲ್ವಾ? ಇದಕ್ಕೆ ಉತ್ತರ ಕೊಡಬೇಕಾಗಿರೋಂಥ ಗೃಹ ಸಚಿವರ ಬಳಿಯೇ ಇದಕ್ಕೆ ಉತ್ತರನೇ ಇಲ್ಲ. ನನಗೆ ಗೊತ್ತಿಲ್ಲ ಅಂತ ಅಂದುಬಿಟ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪೊಲೀಸರು ಹುಡುಕ್ತಾರೆ ಅಂತಂದರು. ಅಂದರೆ ಇನ್ನೂ ಕೂಡ ಅದರಲ್ಲಿ ಕ್ಲಾರಿಟಿನೇ ಇಲ್ಲ. ನಕ್ಸಲರ ಆಯುಧಗಳು ಎಲ್ಲಿದ್ದಾವೆ ಅನ್ನೋದಕ್ಕೆ ಕ್ಲಾರಿಟಿನೇ ಇಲ್ಲ. ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಯಿತು, ಅದಕ್ಕೆ ಸರ್ಕಾರ ಇದೆ. ಆದರೆ ಆಯುಧ ಹುಡ್ಕೋದಕ್ಕೆ, ಆಯುಧ ಎಲ್ಲಿದೆ ಅಂತ ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಬಿಡಬೇಕಾ? ನಕ್ಸಲರು ಬಂದರು ಅಂತ ಇವರು ಪರಿಹಾರ ತೊಗೊಂಡೋಗಿ ಅವ್ರ ಕೈಗೆ ಕೊಡ್ತಾರೆ. ನೀವು ಆಯುಧ ತೊಗೊಂಡು ಬನ್ನಿ ಅಂತ ಯಾಕೆ ಅವರ ಸಂಪೂರ್ಣ ಸಮಗ್ರ ಆಯುಧ, ಅವರ ಜಾಲ, ಅವರ ನೆಟ್ವರ್ಕ್ ಏನೇನಿದೆ ಎಲ್ಲವನ್ನೂ ಸಹಿತವಾಗಿ ಸರೆಂಡರ್ ಮಾಡಿಸ್ಕೋಬೇಕಲ್ವ? ಇದು ಯಾವ ಥರ ಸರೆಂಡರ್ ಇದು? ಮುಂದಿನ ಕಾನೂನು ಸಂಕಷ್ಟದಿಂದ ಪಾರಾಗೋದಕ್ಕೆ ಇದೆಲ್ಲ ತಂತ್ರ ಮಾಡಿಕೊಂಡಿದ್ದಾರಾ ನಕ್ಸಲರು? ಪಶ್ಚಿಮ ಘಟ್ಟ ದಟ್ಟ ಕಾಡಿನೊಳಗೆ ಹಾಗಾದರೆ ಮಣ್ಣಿನಲ್ಲಿ ಹೂತು ಬಂದಿದ್ದಾರಾ ಶಸ್ತ್ರಾಸ್ತ್ರಗಳನ್ನು? ಅವರ ಆಯುಧಗಳನ್ನು ಎಲ್ಲಿಟ್ಟಿದ್ದಾರೆ? AK-47 ಇಟ್ಕೊಂಡು ತಿರುಗ್ತಾ ಇದ್ದಂಥ ನಕ್ಸಲರುಗಳನ್ನು ನೋಡಿದ್ದೀವಿ ನಾವು. ಭೂಮಿಯೊಳಗೆ ಆಯುಧಗಳನ್ನು ಬಚ್ಚಿಟ್ಟು ಬಂದಿದ್ದಾರಾ ಇವರು? ಈಗ ಆಯುಧ ಹುಡುಕಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಳಿಸ್ಬೇಕಾ? ಕಾಮಿಡಿ ಆಗೋಯ್ತಲ್ಲ ಇದು.
ಸೊ ಪೊಲೀಸರನ್ನ ಏನಂತ ಅನ್ಕೊಂಡಿದ್ದಾರೆ? ಪೊಲೀಸರನ್ನ ವ್ಯಂಗ್ಯ ಆಡ್ತಾ ಇದ್ದಾರಾ ಹಾಗಾದ್ರೆ? ಶೃಂಗೇರಿ, ಕಿಗ್ಗ, ಕೆರೆಕಟ್ಟೆ ಸೇರಿದಂತೆ ವಿವಿಧ ಕಡೆ ಆಯುಧಗಳಿಗಾಗಿ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಯಾಕ್ರಿ ಪೊಲೀಸರು ಯಾಕ್ರಿ ಹುಡುಕಾಟ ಮಾಡಬೇಕು? ಇವ್ರನ್ನ ಯಾರು ಶರಣಾಗಿದ್ದಾರೆ ಅವ್ರನ್ನ ನೀವು ಮತ್ತೇನು ವಿಚಾರಣೆ ಮಾಡ್ತಾ ಇರುವಂಥದ್ದು ಸರ್ಕಾರ? ಅವ್ರನ್ನ ಕೂರಿಸ್ಕೊಂಡು ಬಾಯ್ ಬಿಡಿಸ್ಬೇಕಲ್ವಾ? ಎಲ್ಲಿದೆ ಶಸ್ತ್ರಾಸ್ತ್ರಗಳು ಅವ್ರು ತಂದ್ಕೊಡ್ಬೇಕಲ್ವಾ? ಅವ್ರನ್ನ ಕರ್ಕೊಂಡೋಗಿ ತೊಗೊಂಡು ಬರೋದು ಎಷ್ಟೊತ್ತಿನ ಕೆಲಸ? ಏನಿದು ಪ್ರಹಸನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ.